ನಮಸ್ಕಾರ. ನಾನು ಶಂಕರ್ ಭಟ್. ಬಿ ಸರೋಜಾದೇವಿ ಅವರು ಸುಮಾರು ಸರೋಜಾದೇವಿ ಅವರು ಪಂಚಭಾಷಾ ತಾರೆ. ಇವರು ನಮ್ಮ ಕನ್ನಡದ ಬಾವುಟವನ್ನ ರಾಷ್ಟ್ರ ಮಟ್ಟದಲ್ಲಿ ಹಾರಿಸಿದಂತ ಮಹಿಳೆ. ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಯನ್ನ ಗಳಿಸಿದವರು. ಸುಮಾರು 5 ದಶಕಗಳ ಹಿಂದೆ ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್, ಆಮೇಲೆ MGR, ಶಿವಾಜಿ ಗಣೇಶನ್, ಹೀಗೆ ಹಿಂದಿಯ ಶಮ್ಮಿ ಕಪೂರ್, ಆಮೇಲೆ ಎಲ್ಲರ ಜೊತೆ ಅಭಿನಯಿಸಿ ಹೆಸರು ಮಾಡಿದವರು. ಕನ್ನಡದಲ್ಲಿ ಅವಾಗ ಹೆಮ್ಮೆಯನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಪ್ರಸಾರ ಮಾಡಿದ್ರು. ಅತ್ಯಂತ ಸರಳ ವ್ಯಕ್ತಿತ್ವ. ನಾವು ಅವ್ರ ಜೊತೆಗೆ ಹಲವಾರು ವರ್ಷಗಳಿಂದ ಜೊತೆನಲ್ಲಿ ಕೆಲಸ ಮಾಡಿದ್ದೀವಿ. ನಮ್ಮ ಕಲಾವಿದರ ಸಂಘದ ಉಪಾಧ್ಯಕ್ಷೆ ಆಗಿದ್ರು ಅವರು. ರಾಜ್ಕುಮಾರ್ ಅವರು ಅಧ್ಯಕ್ಷರಾಗಿದ್ರು, ಇವರು ಉಪಾಧ್ಯಕ್ಷರು. ಆಮೇಲೆ ಅಂಬರೀಷ್ ಇದ್ದಲ್ಲೂ ಕೂಡ ಇವರು ಉಪಾಧ್ಯಕ್ಷರಾಗಿದ್ರು. ಅಂಬರೀಷ್ ನಂತರ ನಮ್ಮ ಕಲಾವಿದರ ಸಂಘದ ಗೌರವಾಧ್ಯಕ್ಷರಾಗಿದ್ರು. ಅಲ್ಲಿ ಬಂದಾಗಲೂ ಕೂಡ ಅತ್ಯಂತ ಸರಳ, ಸಂಯಮ, ಸಮಯಕ್ಕೆ ಸರಿಯಾಗಿ ಬರ್ತಾ ಇದ್ರು. 9 ಗಂಟೆಗೆ ಮೀಟಿಂಗ್ ಅಂದ್ರೆ 8:55ಕ್ಕೆ ಇರ್ತಾ ಇದ್ರು. ಮೀಟಿಂಗ್ ಮುಗಿಯೋವರೆಗೂ ಜೊತೆಗೆ ಇರ್ತಾ ಇದ್ರು. ಸಹ ಕಲಾವಿದರನ್ನ ಅತ್ಯಂತ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ನೋಡ್ಕೊತಾ ಇದ್ರು. ಅಂತಹ ಒಂದು ಕಲಾವಿದರನ್ನ ಇವತ್ತು ಕಳ್ಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬಡವಾಗಿದೆ. ಅವರು ಮಾಡಿದ ಎಲ್ಲ ಚಿತ್ರಗಳು ಕೂಡ ಅತ್ಯಂತ ಯಶಸ್ವಿ ಆಗಿದೆ. ಆ ಹಾಡುಗಳನ್ನ ಇವತ್ತು ಕೂಡ ನಾವು ಕೇಳಿ ಅದನ್ನ ಆವಾಗ ಮೆಲುಕು ಹಾಕಬಹುದು. ಅಷ್ಟು ಸುಮಧುರವಾದ ಒಂದು ವ್ಯಕ್ತಿತ್ವ ಅವ್ರದ್ದು. ಅವರು ಪಾತ್ರದಲ್ಲಿ ಕೂಡ ಲೀಲಾಜಾಲವಾಗಿ, ಗಂಭೀರವಾಗಿ ಆ ಪಾತ್ರವನ್ನ ಅಭಿನಯಿಸ್ತಾ ಇದ್ರು. ಅವರ ಒಂದು ಹಳೆ ಚಿತ್ರಗಳನ್ನ ನಾವು ಇವತ್ತು ನೋಡಿದ್ರೆ ಇಂದಿನ ಯುವ ಪೀಳಿಗೆಗೆ ಅದು ಒಂದು ಪುಸ್ತಕದ ರೀತಿ ಇರುತ್ತೆ. ಅವ್ರ ಚಿತ್ರದಲ್ಲಿ ಹಾವ ಭಾವ, ಅಭಿನಯ, ಸಂಭಾಷಣೆ ಹೇಳೋ ರೀತಿ, ಗತ್ತು, ಗಮ್ಮತ್ತು ಎಲ್ಲ ಅವ್ರ ಪಾತ್ರದಲ್ಲಿ ಅಡಕವಾಗಿರ್ತಾ ಇತ್ತು. ಅದನ್ನು ನೋಡಿದ್ರೆ ಸಾಕು, ಇತ್ತೀಚಿನ ನಮ್ಮ ಯುವ ಜನಾಂಗ ಅದನ್ನು ನೋಡಿ ನಾವು ಕಲ್ತ್ಕೊಳ್ಳೋದು ಬೇಕಾದಷ್ಟಿದೆ. ಅಂತಹ ಒಂದು ಮಹಾನ್ ಕಲಾವಿದೆಯನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ನಮಸ್ಕಾರ.